ಈ ಡ್ರೆಸ್ ಮಾತ್ರ ನನಗೆ ತುಂಬಾನೇ ಇಷ್ಟ ಆಯ್ತು. ಹಾಯ್ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಮೂಗ್ ಫುಲ್ ಬ್ಲಾಕ್ ಆಗ್ಬಿಟ್ಟು ಮಾತಾಡೋಕೆ ಆಗ್ತಿಲ್ಲ, ಅಷ್ಟು ಹಿಂಸೆ ಆಗ್ತಿದೆ. ಇವತ್ತು ಸಹ ಊರಲ್ಲೇ ಇದ್ದಿದ್ರಿಂದ ಬೆಳಗ್ಗೆ ಎದ್ದ ತಕ್ಷಣ ಹೈವೇ ಹತ್ರ ಹೋದ್ವಿ. ಊರಲ್ಲಿ ನೆಟ್ವರ್ಕ್ ಸಿಗ್ತಾ ಇರ್ಲಿಲ್ಲ, ಅದಕ್ಕೋಸ್ಕರ ವಿಡಿಯೋ ಅಪ್ಲೋಡ್ ಮಾಡೋಣ ಅಂತ ಹೈವೇ ಹತ್ರ ಹೋಗಿದ್ವಿ. ಒಂದ್ ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ½ ಅನ್ ಅವರ್ ತಗೊಂಡಿದೀವಿ, ಅಷ್ಟು ಸ್ಲೋ ಇತ್ತು ನೆಟ್ವರ್ಕ್ ಅಂತೂ. ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ಅಂತ ಮನೆ ಹತ್ರ ಇಂದ ಹೈವೇ ವರ್ಗು ಬಂದಿದೀವಿ, ಆದ್ರೂ ಇಲ್ಲಿ ನೆಟ್ವರ್ಕೇ ಸಿಗ್ತಾ ಇಲ್ಲ. ನಮ್ಮ ಮನೆಯವ್ರು ನೆನ್ನೆ ಗಾಡಿಗೆ ರೆಡಿ ಮಾಡಿದ್ದಲ್ದಲ್ಲೇ ಇವತ್ತು ಬೇರೆ ರೆಡಿ ಮಾಡ್ತಿದ್ದಾರೆ, ಹೈವೇ ಮೇಲೆ ಇರೋ ಹೂವು ಎಲ್ಲ ಕಿತ್ಕೊಂಡು. ನಮ್ಮ ಮನೆಯವರು ನಿನ್ನೆ ರೆಡಿ ಮಾಡಿದ ಹೂವ ಎಲ್ಲ ತೆಗ್ದಾಕಿ ಇವತ್ತು ಹೈವೇ ಮೇಲೆ ಬಿಟ್ಟಿದ್ದ ಹೂವ ಎಲ್ಲ ಕಿತ್ಕೊಂಡು ರೆಡಿ ಮಾಡ್ತಾ ಇದ್ರು. ಅದು ಒಂಥರ ಚೆನ್ನಾಗಿ ಕಾಣ್ತಾ ಇತ್ತು. ವಿಡಿಯೋ ಅಪ್ಲೋಡ್ ಮಾಡಿ ಹಾಗೆ ಸುಮ್ನೆ ಅಲ್ಲೇ ಓಡಾಡ್ತಿದ್ದು. ಅಲ್ಲಂತೂ ನಾವು ತುಂಬಾ ಟೈಮ್ ಸ್ಪೆಂಡ್ ಮಾಡಿದ್ವಿ. ಹಾಗೆ ಫೋಟೋಸ್ ವಿಡಿಯೋಸ್ ಎಲ್ಲ ತಗೊಂಡು. ನಾನು ವೇರ್ ಮಾಡಿರೋ ಡ್ರೆಸ್ ತಗೊಂಡಿರೋದು ಫ್ಲಿಪ್ಕಾರ್ಟ್ ಅಲ್ಲಿ. ಒಂದು ಅಂಬ್ರೆಲಾ ಟಾಪ್ ಮತ್ತೆ ದುಪ್ಪಟ್ಟ ಬರುತ್ತೆ, ಹಾಗೆ ಫುಲ್ ಸ್ಲೀವ್ ಕೂಡ ಬರುತ್ತೆ, ಹಾಗೆ ಫ್ರಿಲ್ಸ್ ಕೂಡ ತುಂಬಾನೇ ಇದೆ. ನನ್ಗಂತೂ ಈ ಡ್ರೆಸ್ ತುಂಬಾನೇ ಇಷ್ಟ ಆಯ್ತು, ಅದಕ್ಕೋಸ್ಕರ ನಿಮ್ಮ ಹತ್ರನೂ ಶೇರ್ ಮಾಡ್ಕೊಂತಾ ಇದ್ದೀನಿ. ಈ ಡ್ರೆಸ್ ಲಿಂಕ್ ಏನಾದ್ರು ಬೇಕು ಅಂದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ಡೈರೆಕ್ಟ್ ಇನ್ಬಾಕ್ಸ್ ಗೆ ಕಳಿಸ್ಕೊಡ್ತೀನಿ. ಈ ಡ್ರೆಸ್ ಲಿಂಕ್ ಈ ವಿಡಿಯೋಗ್ ಲಿಂಕ್ ಅಂತ ಕಮೆಂಟ್ ಮಾಡಿದ್ರೆ ಮಾತ್ರ ಬರುತ್ತೆ, ಇನ್ ಯಾವುದೇ ವಿಡಿಯೋ ಕಮೆಂಟ್ ಮಾಡಿದ್ರು ಬರಲ್ಲ. ಊರಲ್ಲೇ ತಿಂಡಿ ಎಲ್ಲ ಮುಗಿಸ್ಕೊಂಡು ನಮ್ ತಿಪ್ಟೂರಿಗೆ ಬಂದ್ವಿ. ಇವತ್ತು ಸಹ ಒಂದ್ ಊರಿಗೆ ಹೋಗ್ಬೇಕಾಗಿತ್ತು, ಬಟ್ ತುಂಬಾ ಟೈಮ್ ಆಗಿತ್ತು, ಅದಕ್ಕೋಸ್ಕರ ಹೋಗೋದಿಕ್ಕಾಗ್ಲಿಲ್ಲ. ಮನೆಗ್ ಬಂದ ತಕ್ಷಣ ತಲೆಗೆ ಸ್ವಲ್ಪ ಎಣ್ಣೆ ಹಾಕೊಂಡು ಚೆನ್ನಾಗಿ ಮಸಾಜ್ ಮಾಡ್ಕೊಂಡೆ. ಹಾಗೆ ಸ್ವಲ್ಪ ಟೈಮ್ ರೆಸ್ಟ್ ಮಾಡಿ, ಇವತ್ತು ವಾರ ಇದ್ದಿದ್ರಿಂದ ಮನೆ ಎಲ್ಲ ಕ್ಲೀನ್ ಮಾಡಿದೆ. ಅಷ್ಟರಲ್ಲಿ ಫುಲ್ ಮೋಡ ಆಗ್ಬಿಟ್ಟು ಕತ್ಲೆ ಕತ್ಲೆ ತರ ಅನ್ನಿಸ್ತಿತ್ತು. ಇನ್ನು 3 ಗಂಟೆ ಆಗಿತ್ತು ಅಷ್ಟೇನೆ, 6 ಗಂಟೆ ಆಗಿದೆಯೇನೋ ಅನ್ನೋ ತರ ಅನ್ನಿಸ್ತಿತ್ತು. ಅಷ್ಟೊಂದ್ ಮೋಡ ಆಗಿದ್ರು ಮಳೆನೇ ಬರ್ಲಿಲ್ಲ, ಸೋನೆ ತರ ಬಂತು ಅಷ್ಟೇನೆ. ಸಂಜೆ ಆಗಿ ಫ್ರೆಶ್ ಅಪ್ ಆಗಿ ಬಂದು ಪೂಜೆಗೆಲ್ಲ ರೆಡಿ ಮಾಡ್ಕೊಂತಾ ಇದ್ದೆ. ಇವಾಗಂತೂ ಒಂದ್ 2-3 ವಾರದಿಂದ ಪೂಜೆ ಸಂಜೆನೆ ಮಾಡ್ತಾ ಇದ್ದೀನಿ. ನಿಧಾನಕ್ಕೆ ಪೂಜೆ ಎಲ್ಲ ಮಾಡಿ ಮುಗಿಸಿ ಒಂದ್ ಸ್ಟ್ರಾಂಗ್ ಕಾಫಿ ಮಾಡ್ಕೊಂಡ್ ಕುಡ್ದೆ. ಅಷ್ಟರಲ್ಲಿ ಫ್ಲಿಪ್ಕಾರ್ಟ್ ಇಂದ ಒಂದು ಪಾರ್ಸಲ್ ಇದೆ ಅಂತ ಕಾಲ್ ಮಾಡಿದ್ರು, ಅದನ್ನ ಇಸ್ಕೊಂಬಂದು ಈ ದಿನ ಎಂಡ್ ಮಾಡಿದೆ. ಈ ವ್ಲಾಗ್ ಇಷ್ಟ ಆದ್ರೆ ಒಂದ್ ಲೈಕ್ ಮಾಡಿ, ಮರೀದೆ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್.